ಬಿಡದಿಗಾಗಿ ಬಡಿದಾಟ, ರಾಜಕೀಯ ಸಂಘರ್ಷ, ತಿಕ್ಕಾಟ ನಡೀತಾ ಇದೆ. ರೈತರು ಒಂದು ಕಡೆ ಸರ್ಕಾರದ ವಿರುದ್ಧ ಈಗ ಸೆಟೆತು ನಿಂತಿದ್ದಾರೆ. ಜೊತೆಗೆ ರೈತರ ಪರವಾಗಿ ಬಿಜೆಪಿ ಜೆಡಿಎಸ್ ದೋಸ್ತಿ ನಾಯಕರು ಕೂಡ ಬೆಂಬಲಕ್ಕೆ ನಿಂತಿದ್ದಾರೆ. ಈ ಬಿಡದಿ ಟೌನ್ಶಿಪ್ ಈ ಹೋರಾಟಕ್ಕೆ ದೊಡ್ಡಗೌಡರು ಈಗ ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ಈಗ ಹೋರಾಟ ಮಾಡ್ತಾ ಇರೋದಕ್ಕೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಎಂಟ್ರಿ ಕೊಟ್ಟಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ, ಬನ್ನಿ ನೋಡ್ಕೊಂಬರೋಣ. ಇನ್ನು ಈ ಬಿಡದಿ ವಿಚಾರವಾಗಿ ರಾಜಕೀಯ ತಳಹದಿಯನ್ನು ಪಡ್ಕೊಂಡಿದೆ. ರಾಜಕೀಯ ಸಂಘರ್ಷ ನಡೀತಾ ಇದೆ. ಒಂದು ಕಡೆ ರೈತರಲ್ಲೂ ಕೂಡ ಪರ ವಿರೋಧ ಚರ್ಚೆಗಳು ನಡೀತಾ ಇದ್ದಾವೆ. ಬಿಡದಿ ಟೌನ್ಶಿಪ್ ವಿರುದ್ಧ ಜೆಡಿಎಸ್ ನಿನ್ನೆ ಕೂಡ ಹೋರಾಟವನ್ನು ಮಾಡ್ತು. ಜೆಡಿಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಿನ್ನೆ ಸುಮಾರು ಒಂದು 11 ಕಿಲೋಮೀಟರು ನಡಿಗೆಯನ್ನು ಮಾಡಿದ್ದಾರೆ, ಪಾದಯಾತ್ರೆಯನ್ನು ಮಾಡಿದ್ದಾರೆ. ನಮ್ಮ ಭೂಮಿ ನಮ್ಮ ಹಕ್ಕು ಈ ಒಂದು ಘೋಷವಾಕ್ಯದ ಒಂದು ಜೊತೆಗೆ ರೈತರ ಜೊತೆಗೆ ಜೆಡಿಎಸ್ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ. ಸರ್ಕಾರಕ್ಕೆ ಒಂದಿಷ್ಟು ಮುಜುಗರ ಆಗುವ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ವಾದ ಇಷ್ಟೇ, ಇದು ಕುಮಾರಸ್ವಾಮಿಯವರ ಕಾಲದಲ್ಲೇ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ರು. ಈ ಟೌನ್ಶಿಪ್ನ ಪಿತಾಮಹ ಕುಮಾರಸ್ವಾಮಿ ಅಂತ ಒಂದು ಕಡೆ ಹೇಳ್ತಾ ಇದ್ರು. ಆದರೆ ನಾನು ಆಗ ಟೌನ್ಶಿಪ್ ಮಾಡಲಿಕ್ಕೆ ಹೊರಟಿದ್ದು ನಿಜ, ಆದರೆ ರೈತರು ಆಗ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈಗ ರೈತರು ಅಗೇನ್ ಈಗ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಬಿಡಬೇಕು, ಇದನ್ನು ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಬಿಡಲ್ಲ ಅಂತ ಒಂದು ಕಡೆ ಜೆ ಡಿ ಎಸ್ನ ಎಲ್ಲ ನಾಯಕರುಗಳು ಹೇಳ್ತಾ ಇರೋದ್ರ ಜೊತೆಗೆ ರೈತರು ಕೂಡ ಇವಾಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಜೆ ಡಿ ಎಸ್ನ ಪ್ರತಿಭಟನೆಯಲ್ಲಿ ರೈತರು ಕೂಡ ಸಾಕಷ್ಟು ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ರೈತರಿಗೆ ರಾಜಕೀಯ ನಾಯಕರು ಕೂಡ ಬೆಂಬಲವನ್ನು ಕೂಡ ಕೊಟ್ಟಿದ್ದಾರೆ. ಈಗ ದೇವೇಗೌಡರು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಪತ್ರ ಬರೆಯುವ ಮುಖೇನವಾಗಿ CM ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ಯೋಜನೆಯನ್ನು ಕೈ ಬಿಡಬೇಕು ಅಂತ ಗಡುವು ಕೂಡ ಕೊಟ್ಟಿದ್ದಾರೆ. ಇನ್ನು ಗಡುವು ಮುಗಿದ ಮೇಲೆ ನೇರವಾಗಿ ರೈತರ ಧರಣಿಯಲ್ಲಿ ದೇವೇಗೌಡರು ಭಾಗಿಯಾಗ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರೈತರ ಜೊತೆ ಉಪವಾಸ ಸತ್ಯಾಗ್ರಹ ನಡೆಸಲಿಕ್ಕೂ ದೇವೇಗೌಡರು ಈಗ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಾ ಇದೆ. ಇತ್ತ ಪ್ರತಿಭಟನೆ ಜೊತೆ ಕಾನೂನು ಹೋರಾಟಕ್ಕೂ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನು ಒಂದು ಕಡೆ ಈಗ ವಶಪಡಿಸ್ಕೊಳ್ಳಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಅದನ್ನು ರೈತರ ಪಾಲಿಗೆ ಬಿಡಲಿಕ್ಕೆ ಈಗ ದೋಸ್ತಿ ನಾಯಕರು ಸಾಕಷ್ಟು ಸೆಣಸಾಡ್ತಾ ಇದ್ದಾರೆ. ಇನ್ನು ಬಿಡದಿ ಟೌನ್ಶಿಪ್ ಯೋಜನೆಯ ವಿರುದ್ಧ JDS ಹೋರಾಟ ಒಂದು ಕಡೆ, ಕಳೆದ 500 ದಿನಗಳಿಂದ ರೈತರು ಹೋರಾಟ ಮತ್ತೊಂದು ಕಡೆ ಆಗ್ತಾ ಇದೆ. ನಾವು ಟೌನ್ಶಿಪ್ ಮಾಡೇ ಸಿದ್ಧ ಅಂತ ಈ ಹಳೆಯ ಹೇಳಿಕೆಗಳನ್ನು ಎಲ್ಲ ಈಗ ಮೆಲುಕು ಹಾಕ್ತಾ ಇದ್ದಾರೆ. ಕುಮಾರಸ್ವಾಮಿಯವರು ಕೂಡ ಈ ಹಿಂದೆ ಟೌನ್ಶಿಪ್ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಕೂಡ ಅದನ್ನು ಮಾಡಬಾರ್ದು ಅಂತ ಹೇಳಿದರು. ಆ ಹೇಳಿಕೆಗೆ ಸಂಬಂಧಪಟ್ಟಂಗೆ ಇವತ್ತು ಹಳೆಯ ವಿಡಿಯೋಗಳೆಲ್ಲ ಈಗ ವೈರಲ್ ಆಗ್ತಾ ಇದ್ದಾವೆ. ಜೊತೆಗೆ ಈಗ ಕಾಂಗ್ರೆಸ್ನಲ್ಲಿ ಇರುವಂತಹ ಮಾಗಡಿ ಶಾಸಕ ಈ ಹಿಂದೆ JDSನಲ್ಲಿದ್ದರು ಬಾಲಕೃಷ್ಣ ಅವರು ಕೂಡ JDS ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಯೋಜನೆಯನ್ನು ಕೈ ಬಿಡಬೇಕು, ರೈತರಿಗೆ ಸಾಕಷ್ಟು ಅನ್ಯಾಯ ಆಗ್ತದೆ ಅಂತ ಅವ್ರು ಹೇಳಿದರು. ಈಗ ನೋಡಿದರೆ ಸಾಂಕೇತಿಕವಾಗಿ ಒಂದು 7-8 ಜನ ರೈತರಿಗೆ ಕಾಂಗ್ರೆಸ್ ಈಗ ಚೆಕ್ಕನ್ನು ವಿತರಣೆಯನ್ನು ಮಾಡಿದ್ದೆ. ಅಂದರೆ ಒಂದೊಂದು ಜಾಗಕ್ಕೆ ಒಂದೊಂದು ಬೆಲೆಯನ್ನು ಕಟ್ಟಿದ್ದಾರೆ. ಸುಮಾರು 2,14,00,000ದಿಂದ 2,50,00,000ದವರೆಗೂ ಕೂಡ ಪ್ರತಿ ಎಕರೆಗೆ ಈಗ ಒಂದು ಕಡೆ ಈಗ ಚೆಕ್ಕನ್ನು ವಿತರಣೆ ಮಾಡಲಿಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಆದರೆ ರೈತರು 80% ಭೂಮಿ ಕೊಡಲಿಕ್ಕೆ ಒಪ್ಪಿದ್ದಾರೆ ಅಂತ ಸರ್ಕಾರ ಹೇಳ್ತಾ ಇದೆ. ಆದರೆ ನಿಜಕ್ಕೂ 80% ರೈತರು ಒಪ್ಪಿದಾರಾ ಅಥವಾ 20% ರೈತರು ಒಪ್ಪಿದಾರಾ ಅನ್ನೋಂಥದ್ದು ಸತ್ಯಾಸತ್ಯತೆ ರೈತರಿಗೆ ಚೆನ್ನಾಗಿ ಗೊತ್ತಿರ್ತದೆ. ಆದರೆ ಇದು ಸರ್ಕಾರ ಈ ಯೋಜನೆಯನ್ನು ಕೈ ಬಿಡಬೇಕು ಅಂತ ಸಾಕಷ್ಟು ಜನ ರೈತರು ಮಾತ್ರ ಹೋರಾಟ ಮಾಡ್ತಾ ಇರೋದಂತೂ ಸತ್ಯ. ಯಾಕಂದರೆ ಒಂದಲ್ಲ ಎರಡಲ್ಲ, ಬರೋಬ್ಬರಿ 500 ದಿನಗಳಿಂದ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ರೈತರು ಕೂಡ ಬೈರಮಂಗಲ ಚಲೋ ಮಾಡ್ತೀವಿ ಅಂತಲೂ ಕೂಡ ಹೊರಟಿದ್ದಾರೆ. ಅವರಿಗೆ ಸಾಥ್ ಕೊಡುವ ನಿಟ್ಟಿನಲ್ಲಿ ನಿನ್ನೆನೂ ಕೂಡ JDSನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಪ್ರತಿಭಟನೆ ಆಯಿತು. ಕುಮಾರಸ್ವಾಮಿಯವರು ಕೂಡ ಈ ಯೋಜನೆಯನ್ನು ಮಾಡಿದರೆ ರೈತರಿಗೆ ಸಾಕಷ್ಟು ನಷ್ಟ ಆಗುತ್ತೆ ಅಂತಲೂ ಕೂಡ ಹೇಳ್ತಾ ಇದ್ರು. ಆಲ್ರೆಡಿ ಇವಾಗ ಸರ್ಕಾರ ಒಂದೊಂದು ಭೂಮಿಗೆ ಒಂದೊಂದು ಬೆಲೆಯನ್ನು ಕಟ್ಟಿದೆ. ಯಾಕಂದರೆ ಸಾಕಷ್ಟು ಫಲವತ್ತಾದಂತಹ ಭೂಮಿಗೆ ಒಂದು ರೇಟ್ ಆದರೆ ಅಲ್ಲಿ ಅವರು ಯಾವ್ಯಾವ ಬೆಳೆ ಬೆಳೀತಾರೆ ಅದನ್ನು ಕೂಡ ಅಲ್ಲಿ ಮ್ಯಾಟ್ರಾಗಿ ತೆಗೆದುಕೊಂಡಿದ್ದಾರೆ. ಸಾಕಷ್ಟು ಜನ ಅಲ್ಲಿ ಹಲಸು, ಮಾವು, ಜೊತೆಗೆ ಬೇರೆ ಬೇರೆ ತರಕಾರಿಗಳು, ಹೂವು, ಹೀಗೆ ಹುಣಸೆ ಹಣ್ಣು ಈ ಥರ ಎಲ್ಲ ಬೆಳೀತಾ ಇದ್ದಾರೆ. ಒಂದೊಂದು ಫಲವತ್ತಾದ ಭೂಮಿಗೂ ಕೂಡ ಒಂದೊಂದು ರೇಟನ್ನು ಈಗ ಫಿಕ್ಸ್ ಮಾಡಿದ್ದಾರೆ. ಹಾಗಾಗಿ ಈಗ ಸಾಂಕೇತಿಕವಾಗಿ ಒಂದು 7-8 ಜನ ರೈತರಿಗೆ ಚೆಕ್ಕನ್ನು ಕೊಟ್ಟಿದ್ದಾರೆ. ಇದು ಮುಂದೆ ಯಾವ ರೀತಿಯಾದಂತಹ ಪರಿಣಾಮಗಳನ್ನು ಎದುರಿಸಬೇಕಾಗ್ತದೆ ರೈತರು, ಸರ್ಕಾರ ಇದರಲ್ಲಿ ಯಾವ ರೀತಿಯಾದಂತಹ ಒಂದು ನಡೆಯನ್ನು ತೋರಿಸುತ್ತೆ, ಇದಕ್ಕೆ ಯಾವ ರೀತಿಯಾಗಿ ಕೌಂಟರ್ ಕೊಡುವ ನಿಟ್ಟಿನಲ್ಲಿ ದೋಸ್ತಿ ನಾಯಕರು ಮುಂದಾಗ್ತಾರೆ, ಇವೆಲ್ಲವೂ ಕೂಡ ಸಾಕಷ್ಟು ಒಂದು ರೋಚಕತೆಯನ್ನು ಪಡ್ಕೊಳ್ತಾ ಇದೆ. ಆಲ್ರೆಡಿ ಈಗ ದೇವೇಗೌಡರು ಕೂಡ ಈ ಒಂದು ಯೋಜನೆಯನ್ನು ಕೈ ಬಿಡಬೇಕು ಅಂತ
ಡಿ ಕೆ ಶಿವಕುಮಾರ್ಗೆ ಪತ್ರವನ್ನು ಬರೀಲಿಕ್ಕೆ ಮುಂದಾಗಿದ್ದಾರೆ. ಜೊತೆಗೆ ಅವರು ಕೂಡ ಆ ಹೋರಾಟದಲ್ಲಿ ಭಾಗಿಯಾಗ್ತೀವಿ, ಉಪವಾಸ ಸತ್ಯಾಗ್ರಹವನ್ನು ಮಾಡ್ತೀವಿ ಅಂತ ದೇವೇಗೌಡರೇ ಹೇಳ್ತಾ ಇದ್ದಾರೆ ಅಂದಾಗ ಇದು ಇನ್ನಷ್ಟು ದಿನಗಳು ತೆಗೆದುಕೊಳ್ಳುವಂತಹ ಸಾಧ್ಯತೆ ಇದೆ. ಈ ಹೋರಾಟ ಸದ್ಯಕ್ಕೆ ನಿಲ್ಲುವ ಯಾವುದೇ ಲಕ್ಷಣಗಳು ಕೂಡ ಈಗ ಕಂಡು ಬರ್ತಾ ಇಲ್ಲ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಒಟ್ಟಿನಲ್ಲಿ ಈ ರೈತರು ಮತ್ತು ಸರ್ಕಾರದ ನಡುವಿನ ಹೋರಾಟ ನಿರಂತರವಾಗಿ ನಡೀತಾ ಇದೆ. ಮತ್ತೊಂದು ಕಡೆಗ 9 ಹಳ್ಳಿಯ ಒಂದು ಜಾಗವನ್ನು ಭೂ ಸ್ವಾಧೀನ ಮಾಡಿಕೊಳ್ಳಲಿಕ್ಕೆ ಈಗ ಸರ್ಕಾರ ಈಗ ಮುಂದಾಗಿದೆ. ಯಾಕಂದರೆ ಅದು ಸುಮಾರು 7,481 ಎಕರೆಯಲ್ಲಿ ಟೌನ್ಶಿಪ್ಪನ್ನು ಮಾಡಲಿಕ್ಕೆ ಹೊರಟಿದೆ ಸರ್ಕಾರ. 18,133 ಕೋಟಿ ರೂಪಾಯಿ ಈ ಟೌನ್ಶಿಪ್ ಮಾಡಲಿಕ್ಕೆ ಖರ್ಚಾಗುತ್ತೆ ಅನ್ನುವಂತಹ ಒಂದು ಅಂದಾಜು ಕೂಡ ಈಗ ಮಾಡಲಾಗ್ತಾ ಇದೆ.